ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಹೈದ್ರಾಬಾದ್ ಫೇಮಸ್ ವೆಜ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನ್ ವೆಜ್ಜಲ್ಲೂ ಮಾಡ್ಕೋಬೋದು. ನಾನಿವತ್ತು ವೆಜ್ ದಮ್ ಬಿರಿಯಾನಿನ ತೋರಿಸ್ತೀನಿ. ತುಂಬಾ ರುಚಿಕರವಾಗಿರುತ್ತೆ. ಹಾಗೆಯೇ ಸಿಂಪಲಾಗಿ ಕೂಡ ಮಾಡೋ ಥರ ಪರ್ಫೆಕ್ಟಾಗಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾವಿಲ್ಲಿ ವೆಜಿಟೇಬಲ್ಸ್ನ ಕುಕ್ ಮಾಡ್ಕೋಬೇಕು. ಯಾವುದಂದ್ರೆ ಅದು ತಗೋಬೇಡಿ. ಒಂದು ಕ್ಯಾರೆಟ್ ತಗೊಂಡಿದ್ದೀನಿ. ನಾನು 3 ಮೆಂಬರ್ಸ್ಗೆ ಇಲ್ಲಿ ಪ್ರಿಪೇರ್ ಮಾಡ್ತಿರೋದ್ರಿಂದ ಒಂದು ಕ್ಯಾರೆಟು, ಒಂದು ಆಲೂಗಡ್ಡೆ, ಒಂದು 4-5 ಬೀನ್ಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಾಲಿಫ್ಲವರು, ಸ್ವಲ್ಪ ಎಲ್ಲ ತರಕಾರಿನ ಸಮ ಪ್ರಮಾಣದಲ್ಲೇ ನಾನು ತಗೊಂಡಿದ್ದೀನಿ. ಇಲ್ಲಿ ಬಟಾಣಿ ಕೂಡ ಹಾಕ್ತೀನಿ, ಆದರೆ ಹಸಿ ಬಟಾಣಿ ಆದರೆ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದನ್ನು 80% ಕುಕ್ ಮಾಡ್ಕೋಬೇಕು. 80% ಕುಕ್ ಆದಮೇಲೆ ನಾನಿಲ್ಲಿ ಬಿರಿಯಾನಿ ಮಾಡೋವಂತಹ ಪಾತ್ರೆನಲ್ಲೇ ತಗೊಂಡಿದ್ದೀನಿ ಈ ತರಕಾರಿನೆಲ್ಲ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನು ಬಿರಿಯಾನಿ ಮಸಾಲ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ. ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ನಿಮಗೆ ಮಸಾಲ ಪೌಡರ್ಸ್ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಸಾಜೀರ, ಮಿಸ್ ಮಾಡದೆ ಸಾಜೀರನ ಮಾತ್ರ ಹಾಕ್ಕೊಳ್ಳಿ. ಈ ಹೈದ್ರಾಬಾದ್ ಬಿರಿಯಾನಿ ಆಗಿರಲಿ, ಈ ಬಗಾರ ರೈಸ್, ಇದರಲ್ಲೆಲ್ಲ ಸಾಜೀರ ಫ್ಲೇವರೇ ತುಂಬ ಚೆನ್ನಾಗಿರೋದು. ಹಾಗೆಯೇ ಬಿರಿಯಾನಿ ಸ್ಪೈಸಸ್ಗೆ ನಿಮ್ಗೆ ಏನೇನು ಬೇಕೋ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಮತ್ತು ಇನ್ನು ಮರಾಠಿ ಮೊಗ್ಗು, ಇದೆಲ್ಲ ಹಾಕ್ಕೊಂಡು ಒಂದು 3 ಅಥವಾ 4 ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತೀವಲ್ವ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಸಿ ಬಟಾಣಿ ಇಲ್ಲಾಂದರೆ ಒಂದು ವೇಳೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಒಂದು ವೇಳೆ ನಾವು ನೆನೆಸಿ ಬಟಾಣಿನ ಹಾಕೋದಾದರೆ ತರಕಾರಿ ಜೊತೆಗೇ ಕುಕ್ ಮಾಡ್ಕೋಬೇಕು ಬಟಾಣಿನ ಕೂಡ. ಹಾಗೆಯೇ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾವು ಫ್ರೈಡೇ ಬೆಳ್ಳುಳ್ಳಿ ತಿನ್ನಲ್ಲ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಕಿಪ್ ಮಾಡಿದ್ದೀನಿ. ಇವಾಗ 2 ಸ್ಪೂನು ಗಟ್ಟಿ ಮೊಸರು, ಹಾಗೆಯೇ 1 ಹೋಳು ನಿಂಬೆಹಣ್ಣಿನ ರಸ, ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೋಬೇಕು. ಫ್ರೈಡ್ ಆನಿಯನ್ಸ್ನ ನಾವು ಫ್ರೈ ಮಾಡಿರ್ತೀವಲ್ವ, ಅದೇ ಆಯಿಲ್ ಹಾಕ್ಕೊಳ್ಳಿ. ಫ್ರೈಡ್ ಆನಿಯನ್ಸ್ನ ಮಿಸ್ ಮಾಡದೆ ಹಾಕ್ಕೋಬೇಕು. ಅದು ಸ್ವಲ್ಪ ಸಾಫ್ಟ್ ಇರಬಾರ್ದು, ಕ್ರಿಸ್ಪಿಯಾಗಿರಬೇಕು. ಮಿಸ್ ಮಾಡದೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟು ಮರಿದೆ ತಪ್ಪದೆ ಒಂದು ಸಲ ಚೆಕ್ ಮಾಡಿ. ನಾವು ತರಕಾರಿಗೆ ಹಾಕ್ಕೊಂಡಿದ್ವಿ, ರೈಸ್ಗೂ ಹಾಕ್ತೀವಲ್ವ, ಚೆಕ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಸೈಡ್ಗಿಟ್ಟು ಇವಾಗ ರೈಸ್ನ ಕುಕ್ ಮಾಡೋಣ. ರೈಸ್ನ ಕುಕ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೋಬೇಕು. ಸ್ವಲ್ಪ ಜಾಸ್ತಿ ನೀರನ್ನು ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ರೈಸ್ಗೆಲ್ಲ ಸರಿ ಹೋಗಬೇಕು, ಅದಕ್ಕೆ ನೀರಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ರೆ ರೈಸ್ಗೆ ಪರ್ಫೆಕ್ಟಾಗಿರುತ್ತೆ. ಇವಾಗ ಸಾಜೀರ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಬಾಸ್ಮತಿ ರೈಸನ್ನು ಮುಂಚೆನೇ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಇವಾಗ ಈ ರೈಸನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲು, ಹಾಗೆಯೇ ನಿಂಬೆಹಣ್ಣಿನ ರಸ ಸ್ವಲ್ಪ, ಅಂದರೆ ರೈಸ್ ಸ್ವಲ್ಪ ವೈಟಾಗಿ ಆಗುತ್ತೆ ಈ ರೀತಿ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ. ಇವಾಗ ರೈಸು 70% ಕುಕ್ ಆಗಬೇಕು. ಮಿಸ್ ಮಾಡದೆ ಚೆಕ್ ಮಾಡ್ತೀರಿ, ಇಲ್ಲಾಂದರೆ ಓವರ್ ಕುಕ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ನಾವು ತರಕಾರಿನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮುಂಚೆನೇ, ಇವಾಗ ಇದಕ್ಕೆ 70% ಕುಕ್ ಆದಂತಹ ರೈಸ್ನ ಹಾಕ್ಕೋಬೇಕು. ಈ ರೀತಿ ನಾವು ಇದನ್ನು ಪರ್ಫೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಒಂದು ಸಲನಾದರೂ ನೀವು ಟೇಸ್ಟ್ ಮಾಡಿ. ಹೈದ್ರಾಬಾದ್ಗೆ ಹೋದರೆ ಅಂತೂ ಮಿಸ್ ಮಾಡದೆ ವೆಜ್ ಆರ್ ನಾನ್ ವೆಜ್ಜು ಯಾವುದಾದ್ರೂ ಟೇಸ್ಟ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಬ್ಯಾಂಗ್ಳೂರಲ್ಲಿ ತಿಂತಿರ್ತೀವಿ ಬಿರಿಯಾನಿ, ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಿಮಗೆ ಎಷ್ಟು ತಿಂದರೂ ಈ ಬಿರಿಯಾನಿ ಒಂಥರ ಹೆವಿ ಅನಿಸಲ್ಲ, ಮಸಾಲೆ ಜಾಸ್ತಿ ಅನಿಸಲ್ಲ. ತುಂಬ ಟೇಸ್ಟಿಯಾಗಿ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನಾವು ರೈಸನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಫ್ರೈಡ್ ಆನಿಯನ್ಸ್, ಮಿಸ್ ಮಾಡದೆ ಫ್ರೈಡ್ ಆನಿಯನ್ಸ್ನ ಹಾಕ್ಕೋಬೇಕು. ಫ್ರೈಡ್ ಆನಿಯನ್ಸ್ ಅಂದರೆ ಸಾಫ್ಟಾಗಿರಬಾರ್ದು, ಕ್ರಿಸ್ಪಿಯಾಗಿರಬೇಕು. ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಇವಾಗ ಸ್ವಲ್ಪ ತುಪ್ಪ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು, ಸ್ಮೆಲ್ ಕೂಡ. ಇವಾಗ ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜನ ಕಲರ್ ಕೂಡ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಯಾವುದೇ ರೀತಿ ಕಲರ್ ಹಾಕ್ತಿಲ್ಲ, ಆದರೂ ಕೂಡ ನಮ್ಗೆ ಒಳ್ಳೆ ಕಲರ್ ಇರುತ್ತೆ. ಇವಾಗ ನೋಡಿ, ಇಷ್ಟನ್ನು ಹಾಕಾದ್ಮೇಲೆ ಇದ್ರ ಮೇಲೆ ಮುಚ್ಚಿಬಿಟ್ಟು ಪ್ಲೇಟನ್ನು ನಾವು ಇದರಲ್ಲಿ ಸ್ಟೀಮ್ ಹೊರಗಡೆ ಬರದೇ ಇರೋ ಥರ ಕುಕ್ ಮಾಡ್ಕೋಬೇಕಾಗುತ್ತೆ. ನಾನು ಅದಕ್ಕೆ ಇದನ್ನು ಒಂದು ತವಾನ ಇಟ್ಬಿಟ್ಟು, ಐರನ್ ತವ ಫುಲ್ಲು ಬಿಸಿ ಮಾಡಿಬಿಟ್ಟು ಫುಲ್ಲು ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು 10-15 ನಿಮಿಷ ಹಾಗೆ ಬಿಡ್ತೀನಿ. ಇವಾಗ ನೋಡಿ, 10-15 ನಿಮಿಷ ಹಾಗೆ ಬಿಟ್ಟರೆ ನಮಗೆ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ತಕ್ಷಣ ತೆಗಿಬಾರ್ದು. ನಾನಿಲ್ಲಿ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಮತ್ತೆ ಇದನ್ನು ನಾನು ತೋರಿಸ್ತಿದ್ದೀನಿ. ಇದು ನೋಡಿ, ರೈಸು ನಮಗೆ ಒಂದೊಂದು ಸಲ ನಾವು ಡೈರೆಕ್ಟಾಗಿ ಏನಾದರೂ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಂಬಿಟ್ರೆ ಕೆಳಗಡೆ ಸೀದ್ಕೊಂಬಿಟ್ಟಿರುತ್ತೆ. ಅದಕ್ಕೆ ತವಾ ಮೇಲೆ ಕುಕ್ ಮಾಡಿದ್ರೆ ನಾವು
ರೈಸ್ನ 70% ಕುಕ್ ಮಾಡಿದ್ವಿ, ಹಾಗೆಯೇ ತರಕಾರಿನ ಕೂಡ 80% ಕುಕ್ ಮಾಡಿದ್ವಿ. ಅದಕ್ಕೆ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ನಾವು ಹಾಗೆ ಕುಕ್ ಮಾಡಿದ್ರೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಈ ರೀತಿ ಟ್ರೈ ಮಾಡಿ. ವೆಜ್ಜು ಆಗಲಿ ನಾನ್ ವೆಜ್ ಆಗಲಿ ಯಾವುದಾದ್ರೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಹೈದ್ರಾಬಾದ್ ಬಿರಿಯಾನಿ ಅಂತ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತಪ್ಪದೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.